ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ನಮ್ಮ ವಕೀಲರ ಸಂಘ ಹಾಗೂ ಎಲ್ಲ ಪುರಸಭೆ ಮತ್ತು ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ಸ್ವಚ್ಛತಾ ಹಿ ಸೇವಾ ಈ ಶಬ್ದಗಳನ್ನೇ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಕೇವಲ ನಾವು ಮಾತ್ರ ಸ್ವಚ್ಛತೆಯಿಂದಿದ್ದರೆ ಆಗೋದಿಲ್ಲ, ನಮ್ಮ ಅಕ್ಕಪಕ್ಕದಲ್ಲಿಯೂ ಸಹ ಸ್ವಚ್ಛತೆಯನ್ನು ಕಾಪಾಡೋದ್ರ ಬಗ್ಗೆ ಪ್ರದೇಶಗಳಿರ್ತದೆ. ನಮಗೇನು ಅಂದರೆ ನಾವೇ ಯಾಕಂದ್ರೆ ಮಾಡಬೇಕು, ಮುನ್ಸಿಪಾಲ್ಟಿ ಇದ್ದಾರೆ, ಇನ್ನೊಂದು ಕಾರ್ಮಿಕರಿದ್ದಾರೆ, ಅಲ್ಲ, ಕಾರ್ಮಿಕರ ಕೆಲಸ ಅದು ಅವ್ರು ಮಾಡೇ ಮಾಡ್ತಾರೆ. ಆದರೆ ನಾವು ಕಂಡಲ್ಲಿ ಆ ಕೂಡಲೇ ಅದನ್ನು ಒಂದು ವ್ಯವಸ್ಥಿತವಾಗಿ ಬದಿಗೆ ಹಾಕೋದನ್ನು ಅಥವಾ ಸ್ವಚ್ಛತೆಯನ್ನು ಕಾಪಾಡೋ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮೊದಲಾಗಿ ಯಾರಾದರೂ ನಮ್ಮ ಎದುರಿಗೆ ಕಸವನ್ನು ಹಾಕಿಲ್ಲ ಅದನ್ನು ತೆಗೆದು ಅವ್ರ ಕೈಯಿಂದಲೇ ಸ್ವಚ್ಛ ಮಾಡಿಸುವಂಥ ಪದ್ಧತಿಯು ಜಾರಿಗೆ ಬರಬೇಕು. ಯಾಕಂತಂದರೆ ನಾನು ಇದೊಂದು ಮಾತು ಹೇಳ್ತೀನಿ, ಹುಬ್ಬಳ್ಳಿಯಲ್ಲಿ ನಮ್ಮ ದೊಡ್ಡ ನ್ಯಾಯಾಲಯ ಇದೆ. ಏಷ್ಯಾ ಖಂಡದಲ್ಲಿಯೇ ಒಂದು ಸುಸಜ್ಜಿತವಾದಂಥ ಹವಾನಿಯಂತ್ರಿತ ದಿನಾಂಕ 21/1 ಈ ಕಂಟಿನ್ಯೂಸ್ ಆಗಿ ಈ ಭಟ್ಕಲ್ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಂತ ಜನರಿಗೆ ಸಾಕಷ್ಟು ಅರಿವುಗಳನ್ನು ನೀಡಿದ್ದೀವಿ. ಮುಂದೆ ಜನರು ತಮ್ಮ ಮನೆಯಲ್ಲಿ ಅಷ್ಟೇ ಸ್ವಚ್ಛತೆ ಮಾಡಬಾರ್ದು, ತಮ್ಮ ಮನೆ ಮುಂದುಗಡೆಯಿಂದ ಹಿಡಿದು ನಾವು ನಮ್ಮ ಸ್ಟ್ರೀಟ್ ರೋಡ್ ಇದೆಯಲ್ಲ ಎಲ್ಲದೂ ಸ್ವಚ್ಛತೆಯನ್ನು ಕಾಪಾಡಿದರೆ ಅದು ಎಲ್ಲರಿಗೂ ಅವರಿಂದಲೇ ಅದನ್ನು ಸ್ವಚ್ಛಗೊಳಿಸುವಂಥ ಕ್ರಮ ರಾಜ್ಯ ಸರ್ಕಾರದ ನಿರ್ದೇಶನದನ್ವಯ ನಾವು 14 ಸೆಪ್ಟೆಂಬರಿಂದ ಅಕ್ಟೋಬರ್ 2 ತನಕ ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆ ಸ್ವಭಾವ, ಸಂಸ್ಕಾರ ಸ್ವಚ್ಛತೆ ಅಂತ ಹೇಳ್ಬಿಟ್ಟು ನಾವು ಅಭಿಯಾನ ನಡೆಯಲ್ಲಿ ಈಗಾಗಲೇ ನಾವು ಹಲವಾರು ಕಡೆಗೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡತಕ್ಕಂಥ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ವಕೀಲ ಸಂಘ ಅಧಿಕಾರಿಗೆ, ನಮ್ಮ ಇಬ್ಬರು ನ್ಯಾಯಾಧೀಶರಿಗೆ ಹಾಗೂ ವಿವಿಧ ಎಲ್ಲ ಸಿಬ್ಬಂದಿ ಅವರಿಗೆ ಇದ್ದಂಥ ವಸ್ತುಗಳು ಎಲ್ಲ ನಾಗರಿಕರಿಗೆ ನಮ್ಮ ತಾಲೂಕು ಕಾಂಗ್ರೆಸ್ ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಇವತ್ತೊಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ನ್ಯಾಯಾಲಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಪುರಸಭೆಯ ಸಿಬ್ಬಂದಿ ವರ್ಗದವರು, ನ್ಯಾಯಾಂಗದ ಸಿಬ್ಬಂದಿ ವರ್ಗದವರು ಹಾಗೂ ವಕೀಲರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಒಟ್ಟಿಗೆ ನಾವೆಲ್ಲ ಶ್ರಮದಾನ ಮೂಲಕ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಪಾಲ್ಗೊಂಡ ಎಲ್ಲರಿಗೂ ಇಷ್ಟ ಹೇಳಲು ಮಾತನ್ನು